ನೇಹಾ ಅಂತ ಸರ್. ಯಾವ ಸ್ಕೂಲು? ಶ್ರೀ ಗುರುಕುಲ ಹೈಸ್ಕೂಲ್. ಎಷ್ಟು ಬಂದಿದೆ SLC ಪರ್ಸೆಂಟೇಜ್? ಸರ್ 614 ಬಂದಿದೆ. ತಾಲೂಕಿಗೆ ಫಸ್ಟ್ ಬಂದಿದೆ. ಹೌದಾ? ನೀನು ಎಕ್ಸಾಮ್ ಪ್ರಿಪ್ರೇಷನ್ ಯಾವ ರೀತಿ ಇತ್ತಮ್ಮ? ಸರ್ ನಾನು ಮೊದಲ ದಿನದಿಂದನೇ ಆ ದಿನ ಮಾಡಿರೋದನ್ನ ಅವತ್ತೇ ಓದ್ತಾ ಇದ್ದೆ. ಅವತ್ತೇ ವೀಕ್ಲಿ ರಿವೈಸ್ ಮಾಡ್ತಾ ಇದ್ದೆ. ಮತ್ತೆ ಇದನ್ನ ನಮ್ಮ ಟೀಚರ್ಸ್ ಮತ್ತೆ ನಮ್ಮ ಪೇರೆಂಟ್ಸ್ಗೆ ಡೆಡಿಕೇಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಅವ್ರು ನನಗೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಎಷ್ಟು ಗಂಟೆ ಓದ್ತಿದ್ದೆ ದಿನಕ್ಕೆ? ದಿನಕ್ಕೆ ಸುಮಾರು 2 ರಿಂದ 3 ಗಂಟೆ ಅನ್ಕೋಬಹುದು ಸರ್. ಮಾಮೂಲಾಗಿ ನಾನೇ ಸ್ಪೆಸಿಫಿಕ್ ಆಗಿ ಓದ್ತಾ ಇರ್ಲಿಲ್ಲ. ಅದೆಷ್ಟಿದೆ ಅಷ್ಟನ್ನು ಕಂಪ್ಲೀಟ್ ಮಾಡೋವರೆಗೂ ನನಗೆ ಸಮಾಧಾನ ಇರ್ತಾ ಇಲ್ಲ. ಅದು ಓದ್ತಾ ಇದ್ದೆ. ಸೊ ಬೇರೆ ಮಕ್ಕಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀಯಮ್ಮ? ಬೇರೆ ಮಕ್ಕಳಿಗೆ ಇವಾಗ ಯಾವತ್ತು ಏನ್ ಮಾಡಿರ್ತಾರೋ ಅವತ್ತಿನ ಅದೇ ಓದಿದ್ರೆ ನಮಗೆ ಚೆನ್ನಾಗಿ ಮೈಂಡಿಗೆ ಹೋಗುತ್ತೆ. ಅವಾಗ ಒಳ್ಳೆ ಮಾರ್ಕ್ಸ್ ತರಕ್ಕೆ ನಮಗೆ ಉಪಯೋಗ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ತಾಲೂಕಿಗೆ ಫಸ್ಟ್ ಬಂದಿರೋದು ತುಂಬಾ ಸಂತೋಷ ಆಯ್ತು. ಈ ಒಂದು ಉತ್ತಮ ಸಾಧನೆ ಮಾಡೋಕ್ಕೆ ಎಲ್ಲರ ಸಹಕಾರ ಮುಖ್ಯ ಆಯ್ತು. ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇನ್ನೊಂದು ಮುಖ್ಯವಾಗಿ ಏನಪ್ಪ ಅಂದರೆ ಈ ವರ್ಷ ಹೊಸದಾಗಿ ವಿಶೇಷವಾಗಿ ಅದರಲ್ಲೂ ಕ್ಯಾಮ್ರಾಗಳು ಹಾಕೋರು, ವೆಬ್ ಕ್ಯಾಸ್ಟಿಂಗ್ ಆಯಿತು. ನಿಮ್ಮ ಮಗಳು ಯಾವ ರೀತಿ ಅದನ್ನು ಫೇಸ್ ಮಾಡಿದ್ಲು ಸರ್ ಎಕ್ಸಾಮ್ಸಲ್ಲಿ? ಈ ಥರ ವೆಬ್ ಕ್ಯಾಸ್ಟಿಂಗ್ ಆಗಿರೋದು ಎಲ್ಲ ತುಂಬ ಅವ್ರಿಗೆ ಸಂತೋಷ ಆಯ್ತು ಸರ್. ವೆಬ್ ಕ್ಯಾಸ್ಟಿಂಗ್ ಅಂದ ತಕ್ಷಣ ನನಗೇನು ಡಿಸ್ಟರ್ಬ್ ಆಗಲ್ಲ ಕ್ಲಾಸಲ್ಲಿ, ಆ ಥರ ಚೆನ್ನಾಗಿ ಬರೀಬೋದು ಅಂತ ಅಂದ್ಕೊಂಡ್ಲು. ಅದೇ ಥರನೂ ಒಳ್ಳೇದಾಯಿತು, ಫಲಿತಾಂಶ ಚೆನ್ನಾಗಿ ಬಂತು. ಇದು ವೆಬ್ ಕ್ಯಾಸ್ಟಿಂಗ್ ಒಳ್ಳೆ ಉತ್ತಮ ಒಂದು ಪರೀಕ್ಷಾ ವ್ಯವಸ್ಥೆ ಸರ್. ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಂತ ಶ್ರೀಮತಿ ಇಂದಿರಾ ಮೇಡಮ್ ಅವರ ಕಾರ್ಯವೈಖರಿ ಯಾವ ಥರ ಇತ್ತು ಸರ್ ಈ ಎಕ್ಸಾಮ್ಸ್ ಸಂಬಂಧಪಟ್ಟಂತೆ? ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬ ಅತ್ಯುತ್ತಮವಾಗಿತ್ತು. ಅವರು ಒಂಥರ ಆಗಲೇಬೇಕು ಅಂತ ಸಾಧನೆ ಮಾಡಿದ್ರು. ಬಟ್ ಒಳ್ಳೇದಾಯಿತು ಸರ್. ತಾಲೂಕಿಗೆ ಒಳ್ಳೆ ಹೆಸರು ಬಂತು. ಚೆನ್ನಾಗಿ ಓದೋ ಹುಡುಗರಿಗಂತೂ ತುಂಬ ಸಂತೋಷ ಆಗಿದೆ. ಬಟ್ ಆದರೆ ನಮ್ಮ ತಾಲೂಕಲ್ಲಿ ಪರ್ಸೆಂಟೇಜ್ ಕಡಿಮೆ ಆಯಿತು ಸರ್. ಅದ್ರ ಬಗ್ಗೆ ಏನು ಹೇಳ್ತೀರಾ ತಾವು? ಇದೇ ಥರ ಸರ್. ಈಗ ಒಂದು ವರ್ಷ 2 ವರ್ಷ ಹಂಗಾದ್ರೆ ಮತ್ತೆ ಮಕ್ಕಳು ಎಲ್ಲ ಚೆನ್ನಾಗಿ ಓದ್ತಾರೆ ಸರ್. ಈಗ ಮೀಡಿಯಾನ ಬಳಸ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿ ಪಾಸಿಟಿವ್ ಆಗಿ ಬಳಸ್ಕೊಂಡ್ರೆ ಮಾಧ್ಯಮಗಳನ್ನ ಒಳ್ಳೆ ಅಂಕಗಳನ್ನು ಪಡಿಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಎಕ್ಸಾಮ್ಸು ಈ ಸಲ ನಡೆದ್ರೆ ತುಂಬ ಅತ್ಯುತ್ತಮವಾಗಿತ್ತು. ಇದೇ ಥರ ಮುಂದಿನ ನಡೆದ್ರೆ ಇನ್ನೂ ಅನುಕೂಲ ಆಗುತ್ತೆ. ಓದೋ ಹುಡುಗರಿಗೆ ಯಾವತ್ತಿದ್ರೂ ಈ ಥರ ಎಕ್ಸಾಮ್ ನಡೆಯೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ವಿದ್ಯಾಸಂಸ್ಥೆ ಕಾರ್ಯದರ್ಶಿಯಾಗಿ ಈ ರೀತಿ ಈ ಮನೆ ಎಕ್ಸಾಮ್ಸ್ ನಡೀತೆ SLC, ಅದ್ರ ಬಗ್ಗೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ತುಂಬ ಚೆನ್ನಾಗಿ ನಡೀತು. ಎಕ್ಸಾಮ್ ಸಿಸ್ಟಮ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ನಾವು ಪ್ರತಿ ವರ್ಷ ಬೆಳಗ್ಗೆ 7 ಗಂಟೆಯಿಂದ 5:30ವರೆಗೂ ಮಕ್ಕಳನ್ನ ಇಲ್ಲಿ ಪ್ರಿಪೇರ್ ಮಾಡಿ ಟೌನ್ಗೆ ಬಸ್ ಕಳಿಸಿ ಪಿಕಪ್ ಮಾಡಿ ಡ್ರಾಪ್ ಮಾಡಿ ಮಾಡ್ತಾ ಇದ್ವಿ. ಏನು ವ್ಯತ್ಯಾಸ ಕಾಣ್ತಿರ್ಲಿಲ್ಲ. ಎಲ್ಲ ಕಡೆನೂ ಸುಮ್ಮನೆ ಎಕ್ಸಾಮಲ್ಲಿ ಸುಮ್ಮನೆ ಕೆಲವು ನಡೀತಾ ಇರೋ ಸೆಂಟರ್ಗಳಲ್ಲಿ ನಡೀತಾ ಇರ್ತಕ್ಕಂಥದ್ದು ಇತ್ತು. ಈ ವರ್ಷ ಅಂತೂ ತುಂಬ ಖುಷಿ ಕೊಡ್ತು. ವಿಶೇಷವಾಗಿ ನೇಹಾ ಈ ಸರಿ ತಾಲೂಕಿಗೆ ಪ್ರಥಮ ಬಂದಿರೋದು ನಾವು ಇನ್ನೂ ಹೆಚ್ಚಿಗೆ ಸ್ಟೇಟ್ ಲೆವೆಲ್ ರ್ಯಾಂಕನ್ನು ಎಕ್ಸ್ಪೆಕ್ಟ್ ಮಾಡಿದ್ವಿ. ಅಷ್ಟು ಚೆನ್ನಾಗಿ ಓದ್ತಾ ಇರೋದು ಹುಡುಗಿ. ಅಂಥ ಸ್ಟೂಡೆಂಟ್ ಸಿಕ್ಕಿರೋದೇ ನಿಜವಾಗ್ಲೂ ನಮ್ಮ ಸಂಸ್ಥೆಗೆ ಅದೃಷ್ಟ ಅಂತ. ಯಾವ ರೀತಿ ಪ್ರಿಪ್ರೇಷನ್ಸ್ ಮಾಡಿಸಿರಿ ಸರ್ ಮಗುಗೆ ನೀವು ಎಸ್ಪೆಷಲಿ? ಇಲ್ಲ ಅಂತ ಎಲ್ಲ ವಿಶೇಷ ಅಂತ ಏನಿಲ್ಲ. ಸ್ವಂತ ಪ್ರತಿಭೆನೂ ಇದೆ, ಜೊತೆಗೆ ತಂದೆ ತಾಯಿನೂ ಶಿಕ್ಷಕರಾಗಿರೋದ್ರಿಂದನೂ ಅವ್ರಿಗೆ ಸಪೋರ್ಟ್ ಸಿಕ್ಕಿದೆ. ನಮ್ಮ ಶಿಕ್ಷಕರು ಸಹ ಸಾಕಷ್ಟು ಎಷ್ಟು ಬೇಕೋ ಅಷ್ಟು ನಾವು ಮಾಡ್ತೀವಿ. ಈ ವರ್ಷ ಎಸ್ಪೆಷಲಿ ಪಾವಗಡ ತಾಲೂಕಲ್ಲಿ ಯಾವ ರೀತಿ ಇತ್ತು ಸರ್ ಎಕ್ಸಾಮಿನೇಷನ್ ಸಿಸ್ಟಮ್? ತುಂಬ ಚೆನ್ನಾಗಿ ನಡೀತು. ಎಲ್ಲ ಕಡೆಯೂ ವ್ಯವಸ್ಥಿತವಾಗಿ CC ಕ್ಯಾಮ್ರಾ ಇರೋದು, ವೆಬ್ ಕಾಸ್ಟಿಂಗ್ ಇರೋದ್ರಿಂದನೂ ತುಂಬ ವ್ಯವಸ್ಥಿತವಾಗಿ ಎಲ್ಲ ಕಡೆ ಅಚ್ಚುಕಟ್ಟಾಗಿ ನಡೀತಿದೆ. ಸೊ ಫೇಲ್ ಆಗಿರ್ತಕ್ಕಂಥ ಮಕ್ಕಳ ಪೇರೆಂಟ್ಸ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಖಂಡಿತವಾಗ್ಲೂ ನಾವು ಆ್ಯಕ್ಚುಲಿ ನಮ್ಮಲ್ಲೂ ಕೆಲವರು ಫೇಲ್ ಆಗಿದ್ದಾರೆ. ಅವ್ರನ್ನ ಓದ್ಸೋಕ್ಕಾಗಲಿಲ್ಲ. ಯಾಕಂದರೆ ಒಂದು ಹಿಂದಿನ ಬ್ಯಾಚ್ಗಳ ಮಕ್ಕಳು ಹೇಳಿರ್ತಾರಲ್ವ, ಈ ಥರ ಆರಾಮಾಗಿ ಕಾಪಿ ಹೊಡಿಬೋದು, ಯಾಕೆ ಓದಬೇಕು ಅನ್ನೋ ಥರ ಇರೋದ್ರಿಂದ ನಮ್ಮ ಹಾಸ್ಟೆಲಲ್ಲಿ ಇಟ್ಕೊಂಡಿರೋ ಮಕ್ಕಳ ಹತ್ರ ನಾನು ಓದ್ಸೋಕ್ಕಾಗಲಿಲ್ಲ. ಖಂಡಿತವಾಗ್ಲೂ ಈಗಲಿಂದ ಸ್ವಲ್ಪ ಭಯ ಬರ್ತದೆ. ಖಂಡಿತವಾಗ್ಲೂ ನಮ್ಮ ಮಾತನ್ನು ಕೇಳಿ ಓದ್ತಾರೆ ಅಂತ ಆಸ್ತಾರೆ. ಥ್ಯಾಂಕ್ ಯು. ಯಾವ ಕ್ಲಾಸು? ಈಗ 10th ಸ್ಟ್ಯಾಂಡರ್ಡ್ SSLC ಎಕ್ಸಾಮ್ ಪಾಸ್ ಆಗಿದೆ. ಎಷ್ಟಾಗಿದೆ ಮಾರ್ಕ್ಸು? 613, 625ಗೆ 613 ಆಗಿದೆ. ತಾಲೂಕಿಗೆ ಸೆಕೆಂಡ್ ಪ್ಲೇಸ್. ಸೊ ಶಿಕ್ಷಣ ಇಲಾಖೆ ಎಕ್ಸಾಮ್ ಇರ್ಬೇಕಾದ್ರೆ 3 ಟೈಮ್ ಟೇಬಲ್ಸ್ ಕೊಟ್ಬಿಟ್ಟು 3 ರೀತಿಯಲ್ಲಿ ಎಕ್ಸಾಮ್ ನಡೆಯುತ್ತೆ ಅಂತ ಹೇಳಿದ್ರು. ಅವಾಗೇನಾದ್ರು ಭಯ ಆಯ್ತಾ ನಿಮಗೆ? ಕ್ಯಾಮ್ರಾ ಅನಿಸಿರ್ಲಿಲ್ಲ. ಈಗ ಈ ಬಾರಿ SLC ಎಕ್ಸಾಮಲ್ಲಿ ವಿಶೇಷವಾಗಿ ಕ್ಯಾಮ್ರಾ ಮತ್ತು ವೆಬ್ ಕ್ಯಾಸ್ಟಿಂಗ್ ಹಾಕಿದ್ರು. ಅದ್ರ ಬಗ್ಗೆ ತಾವೇನು ಹೇಳಿ ಇಷ್ಟಪಡ್ತೀರಾ? ಇಲ್ಲ, ತುಂಬ ಒಳ್ಳೆ ಅನುಕೂಲವಾಗಿ ಮಾಡಿದ್ದಾರೆ. ಯಾಕಂದರೆ ಕರೆಕ್ಟಾಗಿ ಬರೆಯೋ ಮಕ್ಕಳಿಗೆ ತುಂಬ ಅನುಕೂಲವಾಗಿದೆ. ಮತ್ತು ಯಾರ್ಯಾರು ನಿಜವಾಗ್ಲೂ ಓದಿರ್ತಾರೆ ಅಂಥವ್ರು ಮಾತ್ರನೇ ಪಾಸ್ ಆಗ್ತಾರಲ್ವ. ಹಾಗಾಗಿ ಒಳ್ಳೆ ಉತ್ತಮವಾಗಿರುವಂಥ ವಿದ್ಯಾರ್ಥಿಗಳು ಮಾತ್ರ ಆಯ್ಕೆ ಆಗ್ತಾರೆ ಅನ್ನೋದು ಖುಷಿ ಇದೆ. ಯಾವ ಶಾಲೆಮ್ಮ? ಸರ್ಕಾರಿ ಆದರ್ಶ ವಿದ್ಯಾಲಯ. ಯಾವ ಥರ ಪ್ರಿಪ್ರೇಷನ್ ಇತ್ತು ನಿಮ್ಮ ಸ್ಕೂಲಲ್ಲಿ? ಸ್ಕೂಲಲ್ಲಿ ಸಪೋರ್ಟ್ ಇತ್ತು. ಆದರೆ ಏನು ಸರ್ಕಾರಿ ಶಾಲೆ ಆಗಿರೋದ್ರಿಂದ ಇಂಡಿವಿಜುವಲ್ ಕೇರ್ ಎಲ್ಲ ಅಷ್ಟೊಂದೇನು ಇರಲಿಲ್ಲ. ಬಟ್ ಪಾಠ ಎಲ್ಲ ಚೆನ್ನಾಗಿ ಮಾಡ್ತಿದ್ರು. ನನ್ನ ಹೆಸರು ರೇಖಾ ಸರ್. ನಿಮ್ಮ ಹೆಸರು ರೇಖಾ. ಯಾವ ಮೇಡಮ್? ನಮ್ಮ ಪಾವಗಡ. ಪಾವಗಡ. ತಮ್ಮ ಮಗಳು ಯಾವ ಸ್ಕೂಲ್ ಮೇಡಮ್ ಓದ್ತಾ ಇರೋದು?
ನಮ್ಮ ಮಗಳು ಆದರ್ಶ ವಿದ್ಯಾಲಯದಲ್ಲಿ ಓದ್ತಾ ಇದ್ದಾಳೆ, ಸರ್ಕಾರಿ ಆದರ್ಶ ವಿದ್ಯಾಲಯ ಪಾವಗಡದಲ್ಲಿ. ಹೆಸರು ಗಂಗೋತ್ರಿ ಅಂತನಾ? ಮೇಡಮ್, ಈ ಬಾರಿ SSLC ಎಕ್ಸಾಮ್ ತುಂಬ ಕಟ್ಟುನಿಟ್ಟಾಗಿ ಸರ್ಕಾರಿ ಆದೇಶಗಳ ಪ್ರಕಾರ ಆಯಿತು. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ಹಾಂ ಸರ್, ನಮ್ಮ ಮಗಳಿಗೆ ಅದೊಂದು ಆತಂಕ ಇತ್ತು ಸರ್, ಈ ರೀತಿ ಎಲ್ಲ ನಡೆಯುತ್ತೆ ಹೆಂಗೆ ಅಂತ ನನಗೆ ಆತಂಕ ಆಗ್ತಿದೆ ಅಮ್ಮ ಅಂತ. ಅದು ಹೆಂಗೆ ದೇವ್ರ ದಯೆಯಿಂದ ಈ ಸರಿ ತುಂಬ ಸ್ಟ್ರಿಕ್ಟ್ ಆಗಿಬಿಡ್ತು. ಇವಾಗ ಒರಿಜಿನಾಲಿಟಿ ಹೊರಗೆ ಬಂದಂಗೆ ಆಯಿತು ಸರ್. ಅದು ಈಗ ಸರ್ಕಾರಿ ಈ ರೀತಿ ಎಕ್ಸಾಮ್ ಮಾಡೋದು ಒಳ್ಳೇದಂತೀರಾ ಬೇಡ ಅಂತೀರಾ? ಇಲ್ಲ ಇಲ್ಲ, ತುಂಬ ಒಳ್ಳೆಯದು. ತಾಲೂಕಿನಲ್ಲಿ ಯಾವ ಥರ ಇತ್ತು ಮೇಡಮ್ ಎಕ್ಸಾಮಿನೇಷನ್ಸು? ಇಲ್ಲ ತುಂಬ ಕಟ್ಟುನಿಟ್ಟಾಗಿ ಇತ್ತಂತೆ, ಯಾರನ್ನೂ ಬಿಡ್ತಾ ಇರಲಿಲ್ಲ ಅಂತೆ. ನಮ್ಮ ಮಗಳೇ ಹೇಳಿದ್ಲು ತುಂಬ ಸ್ಟ್ರಿಕ್ಟ್ ಆಗಿದೆ ಅಮ್ಮ ಇವಾಗ, ನಂಗೆ ತುಂಬ ಸಂತೋಷ ಅಂತ ಅವಳೇ ಹೇಳಿದ್ಲು. ಅದೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಯಾವ ರೀತಿ ಒಂದು ಕ್ರಮ ವಹಿಸಿದ್ರು ಅಂತ? ಇಲ್ಲ, ಚೆನ್ನಾಗಿ ಕ್ರಮ ವಹಿಸಿದ್ದಾರೆ ಈ ಸಾರಿ ಮಾತ್ರ. ತುಂಬ ಚೆನ್ನಾಗಿ ಅವರು ಆ ರೀತಿ ಕ್ರಮ ತಗೊಂಡಿರೋದ್ರಿಂದ ಮಕ್ಕಳಲ್ಲಿ ಒಳ್ಳೆ ಟ್ಯಾಲೆಂಟ್ ಇರೋ ಮಕ್ಕಳು ಚೆನ್ನಾಗಿ ಅವ್ರಿಗೆ ಒಂದು ಅನುಕೂಲ ಆಗಿದೆ. ಸೊ ಈ ಒಂದು ಶಿಕ್ಷಣ ಇಲಾಖೆಗೆ ತಾವೇನು ಬಯಸ್ತೀರಾ? ನಾನು ಶಿಕ್ಷಣ ಇಲಾಖೆಯ ಕೃತಜ್ಞತೆಯನ್ನು ಹೇಳೋದಕ್ಕೆ ಬಯಸ್ತೀನಿ. ಯಾಕಂದರೆ ಯಾವ ವರ್ಷವೂ ಇಲ್ಲದೆ ಇರೋದು ಈ ವರ್ಷ ತುಂಬ ಸ್ಟ್ರಿಕ್ಟಾಗಿ ಮಾಡಿರೋದ್ರಿಂದ ನಾವು ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಓಕೆ, ಥ್ಯಾಂಕ್ ಯು. ಸಾಯಿ ಸಂತೋಷ. ಯಾವ ಸ್ಕೂಲು? ಶ್ರೀ ವೆಂಕಟೇಶ್ವರ ಇಂಗ್ಲೀಷ್ ಮೀಡಿಯಂ. SSLC ಎಷ್ಟು ಬಂದಿದೆ ಮಾರ್ಕ್ಸು? 604, 97%. ತಾಲೂಕು ಥರ್ಡ್ ಪ್ಲೇಸ್. ಹೆಂಗಿತ್ತು ಎಕ್ಸಾಮ್ಸ್ ಎಲ್ಲ ಈ ವರ್ಷ? ಸರ್ ಫುಲ್ ಸ್ಟ್ರಿಕ್ಟ್ ಇತ್ತು. ಈ ಸರಿ CC ಕ್ಯಾಮ್ರಾ ಎಲ್ಲ ಹಾಕಿದ್ರು, ಅದರಿಂದ ಜಾಸ್ತಿ ಉಪಯೋಗ ಆಯಿತು. ಕಾಪಿ ಮಾಡೋ ಮಕ್ಕಳಿಗೆ ಜಾಸ್ತಿ ಇದಾಯಿತು, ನಮ್ಗೆ ಒಳ್ಳೆಯದಾಯಿತು. ಚೆನ್ನಾಗಿ ಮಾಡಿದ್ವಿ. ಹೌದು ಸರ್. ಸೊ ಒಟ್ಟಲ್ಲಿ ಈ ಸರಿ ಪ್ರತಿ ವರ್ಷ ಎಕ್ಸಾಮ್ಗೆ ಈ ವರ್ಷ SSLC ಎಕ್ಸಾಮ್ ತುಂಬ ಡಿಫ್ರೆಂಟಾಗಿ ಇತ್ತು. ಡಿಫ್ರೆಂಟ್ ಆಗಿತ್ತು, ಒರಿಜಿನಾಲಿಟಿ ಇದೆ ಸರ್, ಸ್ಟ್ರಿಕ್ಟ್ ಆಗಿತ್ತು. ನಮ್ಮ ಮಿಸಸ್ ಹೆಸರು ಸುಜಾತ ಅಂತ, ಮತ್ತು ನಮ್ಮ ತಂದೆ ನರಸಿಂಹಾರೆಡ್ಡಿ, ನಮ್ಮ ತಾಯಿ ಪ್ರಭಾವತಮ್ಮ ಅಂತ. ನನ್ನ ಮಗ ಸಾಯಿ ಸಂತೋಷ DB ಶ್ರೀ ವೆಂಕಟೇಶ್ವರ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲಲ್ಲಿ 10th ಓದ್ತಾ ಇದ್ದ. ಈ ಸಲ ತಾಲೂಕಿನ 3ನೇ ರ್ಯಾಂಕ್, ಅಂದರೆ 3rd ರ್ಯಾಂಕ್ ಇನ್ ತಾಲೂಕು, 625ಕ್ಕೆ ಪಡೆದು ತಾಲೂಕಿಗೆ ಮತ್ತು ಈ ಸ್ಕೂಲ್ಗೆ ಹೆಸರು ತಂದಿದ್ದೇನೆ. ಇದರ ಹಿಂದೆ 1 ವರ್ಷದ ಕಠೋರ ಶ್ರಮ ಮತ್ತು ಸ್ಕೂಲಿನ ಮ್ಯಾನೇಜ್ಮೆಂಟ್, ಪರಂದಾಮ ರೆಡ್ಡಿ ಸರ್ ಆಗಿರ್ಬೋದು, ಶ್ರೀನಿವಾಸ್ ಸರ್ ಆಗಿರ್ಬೋದು, ಮತ್ತು ಇನ್ನು ಉಳಿದ ಎಲ್ಲ ಟೀಚರ್ಸ್ ಸಪೋರ್ಟಿಂದ ಅವನೇನು ಅಚೀವ್ ಮಾಡಿದ್ದಾನೆ ಅದು ಅವ್ರಿಗೆ ಸಲ್ಲುತ್ತೆ. ಅದನ್ನು ವರ್ಷ ಪೂರ್ತಿ ಹುರಿದುಂಬಿಸಿ, ನೀನು ನಿನ್ನಲ್ಲಿ ಟ್ಯಾಲೆಂಟ್ ಇದೆ, ನೀನು ಚೆನ್ನಾಗಿ ಓದ್ತೀಯ ಅಂತೇಳಿ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿ ತಾಲೂಕಿಗೆ ರ್ಯಾಂಕ್ ಥರ ಮಾಡಿದ್ದಾರೆ. ಮತ್ತು ಇನ್ನೊಂದು ಈ ವರ್ಷದ ಬದಲಾವಣೆ ಏನು ಅಂದರೆ, ಗೌರ್ಮೆಂಟ್ಗೆ, ಎಜುಕೇಷನ್ ಮಿನಿಸ್ಟ್ರಿಗೆ ಮತ್ತು ತಾಲೂಕು BEO ಇಂದ್ರಾಣಿ ಮೇಡಮ್ ಅವ್ರಿಗೆ ತುಂಬ ಕೃತಜ್ಞತೆ ಹೇಳಬೇಕು. ಯಾಕಂದರೆ ಯಾರು ಸಿನ್ಸಿಯರಾಗಿ ಓದಿರ್ತಾರೋ ಅವ್ರು ಮಾತ್ರ ಪಾಸ್ ಆಗಿದ್ದಾರೆ. ಇದೇ ರೀತಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ್ರೆ ಮುಖ್ಯದ ಮಕ್ಕಳಿಗೂ ನಾವು ಓದ್ರೇ ಪಾಸ್ ಆಗುತ್ತೆ, ಇಲ್ಲಾಂದರೆ ಫೇಲ್ ಆಗಿ ಒಂದು ಧೂಳ ಅವರಲ್ಲಿ ಸ್ಟಾರ್ಟ್ ಆಗುತ್ತೆ. ಅವಾಗ ಖಂಡಿತ ಅವ್ರು ಓದ್ತಾರೆ, ಕಠಿಣ ಪರಿಶ್ರಮ ಆಗ್ತಾರೆ. ಸೊ ಇದೇ ರೀತಿ BO ಮೇಡಮ್ ಆಗಲಿ ಮತ್ತು ಎಜುಕೇಷನ್ ಮಿನಿಸ್ಟರ್ ಆಗಲಿ, ಈ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಇದೇ ರೀತಿ ಮುಂದುವರಿಸ್ಕೊಂಡ್ರೆ ಪ್ಯೂರ್ ಎಜುಕೇಷನ್ ಅನ್ನೋದು ಉಳಿಯುತ್ತೆ. ಟ್ಯಾಲೆಂಟ್ ಇರೋ ಮಕ್ಕಳು ಶೈನ್ ಆಗ್ತಾರೆ. ಇದೇ ರೀತಿ ಮುಂದುವರಿಸಲಿ ಅಂತ ನಾನು ಕೇಳ್ಕೊಳ್ತೇನೆ. SSLC ಪರೀಕ್ಷೆಯಲ್ಲಿ ಪಾವಗಡ ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮಕ್ಕಳ ಪೋಷಕರು BEO ಇಂದ್ರಾಣಿ ಅವರನ್ನು ಭೇಟಿಯಾಗಿ ಅಭಿನಂದನೆ ಸಲ್ಲಿಸಿದರು. ಈ ಬಾರಿ ಸರ್ಕಾರ ಕೈಗೊಂಡ ಪರೀಕ್ಷಾ ಪದ್ಧತಿಯಲ್ಲಿನ ನೂತನ ಕ್ರಮಗಳನ್ನು ಪೋಷಕರು ಪ್ರಶಂಸಿಸಿದರು. ಪ್ರಾಮಾಣಿಕವಾಗಿ ಅಭ್ಯಾಸ ಮಾಡಿದ ಮಕ್ಕಳಿಗೆ ಈ ಬಾರಿ ಒಳ್ಳೆಯ ಫಲಿತಾಂಶ ಪಡೆಯಲು ಅವಕಾಶ ಸಿಕ್ಕಿದೆ ಎಂಬುದು ಪೋಷಕರ ವಾದವಾಗಿತ್ತು. ಅಂತ ಅನ್ಕೊಂಡು ಕೊರಬೇಡ್ರಿ, ಡೈಲಿ ಇಲ್ಲಿ ಬಂದ್ಬಿಡ್ರಿ. 9:30ಗೆ ಬಂದ್ಬಿಟ್ರೆ ಬಂದು ನೀವು 10 ಗಂಟೆ ಕ್ಲಾಸ್ ಸ್ಟಾರ್ಟ್ ಮಾಡಕ್ಕೆ ಇಲ್ಲ, 9:30 ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಮೇಡಮ್. 9:30 ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಆಮೇಲೆ ಇಲ್ಲಿ ಬರ್ತೀನಿ ಅಂತ ಎಲ್ಲೆಲ್ಲಾರ ಹೋಗ್ಬಿಡ್ದು. ಇವರಿಗೆ ಅಟೆಂಡೆನ್ಸ್ ಮೇಂಟೈನ್ ಮಾಡಿದೀವಿ ಮೇಡಮ್. ಇದೆ ಅಟೆಂಡೆನ್ಸ್ ಇದೆ. ಇಲ್ಲ ಅಟೆಂಡೆನ್ಸ್ ತೊಗೊತಾ ಇದ್ದೀವಿ, ಡೈಲಿ ತೊಗೊತೀವಿ. ಫೋನ್ ನಂಬರ್ ಇದೆ ಮೇಡಮ್, ತಗೊಂಡಿದ್ದೀವಿ. ಬರಲಿಲ್ಲ ಅಂತಂದ್ರೆ ಅವ್ರ ಪೇರೆಂಟ್ಸಿಗೆ ತಿಳಿಸ್ಬಿಡಿ, ಇನ್ಫಾರ್ಮ್ ಮಾಡ್ತೀವಿ ಮೇಡಮ್. ಬಂದಿಲ್ಲ ಹೇಳ್ತೀವಿ ಮೇಡಮ್. ರೀತಿ ಮಾಡ್ರಿ, ಉಚಿತವಾಗಿ ಕೊಡ್ತಾ ಇದ್ದಾರೆ ಸಂಸ್ಥೆಯವರು. ಇದಕ್ಕೆ ಅವ್ರಿಗೆ ವಂದನೆಗಳನ್ನ ಹೇಳಬೇಕು. ನಿಮ್ಮನ್ನ ಎಲ್ಲಾ ಶಾಲೆಯನ್ನು ಕರೆಸಿ ಈ ತರ ಮಾಡ್ತಾ ಇರೋದು
ಎಲ್ಲೂ ಮಾಡ್ತಾ ಇಲ್ಲ. ಆದ್ರೆ ಯಾಕೆಂದ್ರೆ ನಿಮ್ ಟೀಚರ್ಗಳು ಬಂದು ಮಾಡ್ಬೇಕಾಯ್ತು, ಅವ್ರು ಬಂದಿಲ್ಲ, ನೀವು ಬಂದಿದ್ದೀರಾ. ಆದ್ರೂ ಸಹ ಬೇರೆ ಬೇರೆ ಟೀಚರ್ಸ್ ಎಲ್ಲ ಸೇರಿ ನಿಮಗೆ ಕಲಿಸ್ಕೊಡ್ತಾ ಇದ್ದಾರೆ. ಚೆನ್ನಾಗಿ ಓದಿ ಸಿಗುತ್ತೆ. ಬೈ ಚಾನ್ಸ್ ನೀವೇನಾದ್ರೂ ಎಲ್ಲಾ ಸಬ್ಜೆಕ್ಟ್ ಪಾಸ್ ಆಗಿ 1-2 ಏನಾದ್ರೂ 24, 26 ಈ ತರ ಬಂದಿದ್ರೆ ನಿಮ್ಮನ್ನು ಪಾಸ್ ಮಾಡಿ. ಚೂಸಿಂಗ್ ಲೆಸನ್ಸ್ ಈಗ ಸೋಷಿಯಲ್ ಆಗಿ ಸ್ವಾತಂತ್ರ್ಯ ಯಾವುದು ಸಿಪಾಯಿ ಮಿಟಿನಿ ಅದ್ರಲ್ಲಿ ಒಂದೇ ಬರುತ್ತೆ ಕಂಪಲ್ಸರಿ 4 ಮಾರ್ಕ್ಸ್ ಬಂದೇ ಬರುತ್ತೆ. ಅದ್ರಲ್ಲಿ 7-8 ಇದಾವೆ 4 ಮಾರ್ಕ್ಸ್. ಅದೆಲ್ಲ ರೆಡಿ ಆಗಿಬಿಟ್ರೆ 4 ಮಾರ್ಕ್ಸ್ ಬಂತು. ಮ್ಯಾಪ್ 5 ಮಾರ್ಕ್ಸ್, ಮ್ಯಾಪ್ ಬರೆದ್ರೆ 1 ಮಾರ್ಕ್ಸ್, 4 ಪಾಯಿಂಟ್ ಬಿಟ್ಟು ಮಾಡಿದ್ರೆ 5, ಅದಕ್ಕೆ 9 ಮಾರ್ಕ್ಸ್ ಆಯ್ತು. ಆಮೇಲೆ ಇದು ಯಾವುದು ರಾಷ್ಟ್ರೀಯ ಹೋರಾಟ, ಅದರಲ್ಲಿ 4 ಮಾರ್ಕ್ಸ್ ಬಂದೇ ಬರುತ್ತೆ. ಎಲ್ಲ ಫ್ರೇಮ್ ಮಾಡಿದ್ರೆ 5-6 ಕ್ವಶನ್ ಆಗುತ್ತೆ. ಅಂತ ವ್ಯವಸಾಯ ಅಗ್ರಿಕಲ್ಚರ್ ಅಲ್ಲಿ ಒಂದು ಕ್ವಶನ್ ಇರುತ್ತೆ, ಒಂದು ಕ್ವಶನ್ ಇರುತ್ತೆ. ಜಾಸ್ತಿ ತಿಂದ್ರೆ ನಿದ್ದೆ ಬರುತ್ತೆ. ಮಿನಿಮಮ್ ಊಟ ತಿನ್ಕೊಂಡು ಚೆನ್ನಾಗಿ ಓದಿ ಬರಿಬೇಕು. ಸುಮ್ಮನೆ ಕಾಗದ ಗುಬ್ಬಕ್ಕ ಕತೆ ಕೇಳಂಗಿಲ್ಲ. ಈಗ ಏನ್ ಮಾಡ್ಬೇಕು, ಬರಿಬೇಕು. ನೀನು ಏನ್ ಒಂದು ಕ್ವಶನ್ ಕಲ್ತಿದೀಯ ಅಂದ್ರೆ ಅದ್ ಉತ್ತರನ ಬರೆದು 1-2 ಸಾರಿ ಕರೆಕ್ಟ್ ಆಗಿದೆಯಾ ಅಂತ ಸರಿ ಉತ್ತರನ ಅದನ್ನು ಟ್ಯಾಲಿ ಮಾಡಿ. ಎಲ್ಲಾರ ಮಿಸ್ಟೇಕ್ ಇದೆ, ಯಾವ ಪಾಯಿಂಟ್ ಬಿಟ್ಟೈತೆ ಅಂತ ಅದನ್ನ ಸೇರಿಸಿ ಬರೀರಿ. ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಪರೀಕ್ಷೆ 1 ಆಗಿದೆ, ಪರೀಕ್ಷೆ 2 ಈಗ ಮುಂದಿನ ತಿಂಗಳು 7ನೇ ತಾರೀಕಿಗೆ ಪ್ರಾರಂಭ ಆಗುತ್ತೆ. ಈಗೇನು ಅಂತ ಅಂದರೆ ಈಗ ಫೇಲ್ ಆಗಿರೋ ಮಕ್ಕಳು ನಮ್ಮಲ್ಲಿ ಪಾವಗಡ ತಾಲೂಕಲ್ಲಿ 1369 ಮಕ್ಕಳಿದ್ದಾರೆ. ಈ 1369 ಮಕ್ಕಳನ್ನು ಸಹ ಈ ದಿನ ನಿನ್ನೆ ನಮಗೆ VC ಇತ್ತು, ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಮತ್ತು ಆಯುಕ್ತ ಮೇಡಮ್ ಅವರು ಮತ್ತು ಬೋರ್ಡ್ ಮೇಡಮ್ ಅವರು ಎಲ್ಲರನ್ನೂ ಸೇರಿ ಸಭೆ ಮಾಡಿ ಲಾಸ್ಟಲ್ಲಿ ಹತ್ತಿರುವ ಜಿಲ್ಲೆಗಳನ್ನು ರಿವ್ಯೂ ಮಾಡಿದ್ದಾರೆ. ಮತ್ತು ನಮಗೂ ಹೇಳಿದ್ದಾರೆ ಈ ಮಕ್ಕಳನ್ನ ಏನು ಮಾಡಬೇಕು ಅನ್ನೋದಕ್ಕೆ. ಉಳಿದ ಈಗ 15ನೇ ತಾರೀಕಿನಿಂದ ಮುಂದಿನ ತಿಂಗಳು 5ನೇ ತಾರೀಕುವರೆಗೂ ಮಕ್ಕಳಿಗೆ ಕಲಿಕೆಗೆ ಅಂದರೆ ಅವಕ್ಕೆ ಪಾಸ್ ಆಗೋ ರೀತಿಯಲ್ಲಿ ಪಾಸಿಂಗ್ ಪ್ಯಾಕೇಜ್ ಆಗ್ಬೋದು, ಮತ್ತು ಸುಲಭವಾಗಿ ಕಲಿಯೋ ಅಂಥದನ್ನು ಅಭ್ಯಾಸ ಮಾಡಿಸೋದು, ಚಿತ್ರಗಳಾಗ್ಬೋದು, ಗಣಿತದಲ್ಲಿ ಸುಲಭವಾಗಿ 2 ಮಾರ್ಕ್ಸಿಂದ 3 ಮಾರ್ಕ್ಸಿಂದ 1 ಮಾರ್ಕ್ಸಿಂದ ಮಕ್ಕಳಿಗೆ ಪಾಸಾಗೋ ರೀತಿಯಲ್ಲಿ ಈಗ ಎಷ್ಟು ಮಾರ್ಕ್ಸ್ ತೆಗೆದಿದ್ದಾನೆ ಅದಕ್ಕಿಂತ ಇಂಪ್ರೂವ್ ಆಗೋ ರೀತಿಯಲ್ಲಿ ಅಭ್ಯಾಸ ಮಾಡಿಸ್ರಿ ಅಂತ ನಿನ್ನೆ ತಿಳಿಸಿದ್ದಾರೆ. ಇದಕ್ಕೆ ಮುಂಚೆನೂ ಸಹ ನಾವು ಒಂದು ರೂಪುರೇಷೆಯನ್ನು ಹಾಕೊಂಡು ಈ ಥರ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿತ್ತು. ಅದೇ ರೀತಿಯಲ್ಲಿ ನಿನ್ನೆನೂ ತಿಳಿಸಿರೋದ್ರಿಂದ HMಗಳನ್ನೆಲ್ಲರನ್ನೂ ಕರೆಸಿ ಇವತ್ತು ಏಡೇಟು ಸರ್ಕಾರಿ ಅನುದಾನಿತ ಎಲ್ಲರನ್ನೂ ಖಾಸಗಿ ಶಾಲೆಯನ್ನು ಕರೆಸಿ ಸಭೆ ಮಾಡಿ ಎಲ್ಲ ವಿಚಾರಗಳನ್ನ ತಿಳಿಸಿದ್ವಿ. ಅದರಾಗೂ ಸಹ ವೆಂಕಟೇಶ್ವರ ಶಾಲೆಯವರು ಇಂಗ್ಲೀಷ್ ಮೀಡಿಯಂ ಮಾಧ್ಯಮದ ಮಕ್ಕಳು ಎಷ್ಟೇ ಮಕ್ಕಳು ಬಂದ್ರೂ ನಾವು ಮಾಡ್ತೀವಿ ಅಂತ ಪೇಪರಲ್ಲಿ ಕೊಟ್ಟಿದ್ರು. ಮತ್ತು ನನಗೂ ಪರ್ಮಿಷನ್ ಕೇಳಿದ್ರು, ಅದನ್ನು ತಿಳಿಸಿದ್ವಿ. ಟೌನಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಮಕ್ಕಳು ಯಾರ್ಯಾರು ಫೇಲ್ ಆಗಿದ್ದಾರೆ, ಯಾವ ವಿಷಯಗಳು, ಅವ್ರು ಎಷ್ಟು ಜನ ಹೋಗ್ತಾರೆ ಅದನ್ನು ನಾಳೆ ನನಗೆ ಪಟ್ಟಿ ಕೊಡಬೇಕು ಅಂತಲೂ ಹೇಳಿದ್ದೀನಿ. ಮತ್ತು ನಾಳೆನ ಶಾಲೆಗಳಲ್ಲಿ ವೇಳಾಪಟ್ಟಿ ಮತ್ತು ಒಂದು ಆಕ್ಷನ್ ಪ್ಲ್ಯಾನು, ದಿನ ಎಷ್ಟು ಗಂಟೆ ಬೆಳಿಗ್ಗೆಯಿಂದ 10 ಗಂಟೆಯಿಂದ 5:30ವರೆಗೂ. ಅದ್ರ ಜೊತೆಗೆ ಏಡೆಡ್ ಮತ್ತು ಸರ್ಕಾರಿ ಶಾಲೆಯವರು ಬಿಸಿ ಊಟನೂ ಕೊಡಬೇಕು ಮಕ್ಕಳಿಗೆ, ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕು. ಎಲ್ಲ ಶಿಕ್ಷಕರು ಹಾಜರಾಗಬೇಕು. ಮತ್ತು ಶಿಕ್ಷಕರು ಯಾರು ಮಾಡಲ್ಲ, ಹಾಜರಾಗಲ್ಲ ಅಂತ ಅಂತಾರೆ ಅಂಥವ್ರದನ್ನ ಕಂಪ್ಲೇಂಟನ್ನು ನೀವು ಬರೆದು ನಮಗೆ ಕೊಡ್ರಿ, ನಾವು DDP ಮುಖಾಂತರ ಅದು ಇಲಾಖೆಗೆ ಹೋಗುತ್ತೆ ಅಂತ ಸಹ ತಿಳಿಸಿದ್ದೀನಿ ಸರ್. ನಿನ್ನೆ ಸರ್ರನ್ನು ಹೇಳಿದರು VCನಲ್ಲಿ ನಮಗೆ ತಿಳಿಸೋದಕ್ಕೋಸ್ಕರ ಅದೇ ರೀತಿ ಮಾಡೋಣ ಅಂತ ಹೇಳಿ ಮುಖ್ಯ ಶಿಕ್ಷಕರಿಗೆಲ್ಲ ಹೇಳಿದ್ದೀನಿ. ಅವ್ರು ಇವತ್ತೆಲ್ಲ ಆಕ್ಷನ್ ಪ್ಲ್ಯಾನು ವೇಳಾಪಟ್ಟಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ನಾಳೆಯಿಂದನ ಎಲ್ಲ ಶಾಲೆಗಳಲ್ಲೂ ತರಗತಿಗಳು ಪ್ರಾರಂಭ ಆಗ್ತವೆ. ವಿಶೇಷ ತರಗತಿಗಳು ಇಲ್ಲಿ ಸಿಲೆಬಸ್ ಪ್ರಕಾರ ಹೋಗಲ್ಲ. ಮಗು ಪಾಸ್ ಆಗೋಕ್ಕೆ ಎಷ್ಟು ಪ್ರಯತ್ನ ಪಟ್ಟು ನಾವು ಕಲಿಸ್ಬೋದು ಅನ್ನೋದಕ್ಕೆ ಅಭ್ಯಾಸವನ್ನು ಮಾಡಿಸ್ತಾರೆ. ಮೇಡಮ್, ಈಗ ಟೌನಲ್ಲಿರೋರೆಲ್ಲ ವೆಂಕಟೇಶ್ವರ ಶಾಲೆಗೆ ಹೋಗ್ತಾರೆ. ಹೋಬಳಿ ಲೆವೆಲಲ್ಲಿ ಊರುಗಳಲ್ಲಿರೋರಿಗೆ ಆಯಾ ಶಾಲೆಯಲ್ಲಿ ಮಾಡ್ತೀರಾ, ಇಲ್ಲ ಒಂದತ್ರ ಯಾವ್ದಾದ್ರು ಜಾಗವನ್ನು ಫಿಕ್ಸ್ ಮಾಡ್ತೀರಾ? ಯಾವ ರೀತಿ? ಸರ್, ಇವತ್ತು ಕೆಲವು ಶಾಲೆಯನ್ನ ಕೇಳಿದೆ. ಈಗ 8-10 ಮಕ್ಕಳಿಗಿನ್ನ ಕಡಿಮೆ ಇರೋದನ್ನ ಕ್ಲಬ್ ಮಾಡಿ ಕ್ಲಸ್ಟರ್ ಲೆವೆಲ್ ಆಗಿ ಮಾಡ್ರಿ ಅಂತ ಹೇಳಿದ್ರು. ಇವತ್ತು ವಿಚಾರನ ತಿಳಿಸಿದೀನಿ. ಕೆಲವರು ಪಕ್ಕದ ಶಾಲೆಯವರು ನಾವು ಇಬ್ರು ಡಿಸ್ಕಸ್ ಮಾಡ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಮಕ್ಕಳಿಗೆ ಎಲ್ಲಿ ನಿಯರ್ ಆಗುತ್ತೆ. ಏಕೆಂದ್ರೆ ಈಗ ಉದಾಹರಣೆಗೆ ಕೃಷ್ಣಾಪುರ, ವೆಂಕಟಾಪುರ, ಇಲ್ಲ ಕೃಷ್ಣಾಪುರಕ್ಕೆ ವೆಂಕಟಾಪುರದ ಮಕ್ಕಳು ಬಂದ್ರೆ ಅನುಕೂಲ ಆಗುತ್ತೋ. ಬಸ್ಸಿನ ಕನ್ವೀನಿಯಂಟ್ ಇರಬೇಕು, ಮತ್ತೆ ಪೇರೆಂಟ್ಸು ಒಪ್ಪಬೇಕು. ಪೇರೆಂಟ್ಸ್ ಒಪ್ಪಲಿಲ್ಲ ಅಂತ ಅಂದ್ರೆ ಅದೇ ಶಾಲೆಯಲ್ಲೇನೆ ನೀವು 5 ಮಕ್ಕಳಿದ್ರೂ ಅಭ್ಯಾಸ ಮಾಡಿಸ್ರಿ ಅಂತ ಹೇಳಿದ್ದೀನಿ ಸರ್. ಇಲ್ಲ ಒಂದೇ ಊರು, ಈಗ ವೈಎನ್ ಹೊಸಕೋಟೆಯಲ್ಲಿ ಬೇಕಾದಷ್ಟು ಮಕ್ಕಳ ಇದಾವೆ ಅಂದ್ಕೊಡ್ರೆ ಅಲ್ಲಿ ಬೇಕಾದ್ರೆ ಖಾಸಗಿಯವ್ರದನ್ನೇ ಒಂದು ಮಾಡ್ಬೋದು. ಇಲ್ಲ ಅಂತ ಅಂದ್ರೆ ಅವರು ಇಲ್ಲ ಬೇರೆ ಶಾಲೆಗೆ ಕಳಿಸ್ತೀವಿ, ಸರ್ಕಾರಿ ಶಾಲೆಗೆ ಕಳಿಸ್ತೀವಿ ಅಂದ್ರೆ ಅಲ್ಲಾದ್ರೂ ವ್ಯವಸ್ಥೆ ಮಾಡ್ಕೊಡ್ತೀವಿ. ಓಕೆ, ಥ್ಯಾಂಕ್ ಯು ಮೇಡಮ್.